ಸಭೆಯ ಇನ್ಸೈಡ್ ಮಾಹಿತಿಯನ್ನು ಸ್ವತಃ ಶಾಸಕರೇ ಬಿಟ್ಕೊಡ್ತಿದ್ದಾರೆ. ಮಂಡ್ಯ, ಮೈಸೂರು, ಕೋಲಾರ, ಬೆಂಗಳೂರು ಶಾಸಕರ ಸಭೆ ಮುಕ್ತಾಯ ಆಗಿದೆ. ಈಗ ಬೆಳಗಾವಿ ವಲಯದ 50 ಶಾಸಕರಿಗೆ ಬುಲಾವ್ ಕೊಟ್ಟಿದ್ದಾರಂತೆ ಸುರ್ಜೇವಾಲಾ. ಬೆಳಗಾವಿ ವಲಯದ ಶಾಸಕರ ಸಮಸ್ಯೆಗೆ ಸುರ್ಜೇವಾಲಾ ಬಳಿ ಸಿಗುತ್ತಾ ಉತ್ತರ ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ಅನುದಾನ ತಾರತಮ್ಯ, ಅಧಿಕಾರಿಗಳ ವರ್ಗಾವಣೆ, ಸಚಿವರ ಹಸ್ತಕ್ಷೇಪದ ಬಗ್ಗೆ ಚರ್ಚೆ ಆಗುತ್ತಂತೆ. ಸುರ್ಜೇವಾಲಾ ಬಳಿ ದೂರು ಕೊಡೋದಕ್ಕೆ 50ಕ್ಕೂ ಹೆಚ್ಚು ಜನ ಶಾಸಕರು ಕೂಡ ಮುಂದಾಗ್ತಿದ್ದಾರೆ ಅಂತ. ಮಂಡ್ಯ, ಮೈಸೂರು, ಕೋಲಾರ, ಬೆಂಗಳೂರು ಶಾಸಕರ ಸಭೆ ಈಗ ಆಲ್ರೆಡಿ ಮುಕ್ತಾಯ ಆಗಿದೆ. ಈಗ ಬೆಳಗಾವಿ ಭಾಗದ ಅನೇಕ ಶಾಸಕರನ್ನ ಕರೆದು ಮಾತನಾಡಿಸುವ ಪ್ರಯತ್ನವನ್ನ ಸುರ್ಜೇವಾಲಾ ಮಾಡಲಿದ್ದಾರೆ ಎನ್ನುವಂತಹ ವಿಚಾರ. ಹೇಗೆ ವಲಯವಾರು ಸಂಪುಟ ಸಭೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆಯಲ್ಲ, ಹಂಗೆ ವಲಯವಾರು ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡಬೇಕು. ಆ ಮೂಲಕ ಶಾಸಕರ ಅಸಮಾಧಾನವನ್ನ ತಣಿಸೋ ಪ್ರಯತ್ನಗಳಾಗಬೇಕು ಅಂತ ಸುರ್ಜೇವಾಲಾ ಕೂಡ ಮುಂದಾಗ್ತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ವೆರಿ ಇಂಟ್ರೆಸ್ಟಿಂಗ್. ಅಂದ್ರೆ ಬೆಳಗಾವಿಯಲ್ಲೇ ಇರುವಂತಹ ರಾಜಕಾರಣ ಮೋಸ್ಟ್ಲಿ ರಾಜ್ಯದ ಬೇರೆ ಜಿಲ್ಲೆಗಳಲ್ಲಿ ಅಂಥ ರಾಜಕಾರಣ ನೋಡೋದಕ್ಕೆ ಸಿಗಲ್ಲ. ಹಾಗಾಗಿ ಆ ಭಾಗದ ಶಾಸಕರ ಅಸಮಾಧಾನಗಳು ಏನು, ಅಲ್ಲೂ ಕೂಡ ಉಸ್ತುವಾರಿ ಸಚಿವರುಗಳ ಬಗ್ಗೆ ಅಸಮಾಧಾನ ಇದೆಯಾ, ಇದೆಲ್ಲವೂ ಕೂಡ ಪ್ರಶ್ನೆ ಆಗ್ತಾ ಇದೆ. ಕಾರಣ ಅದೇ ಜಿಲ್ಲೆಯಲ್ಲಿ ಇಬ್ಬಿಬ್ರು ಸಚಿವರು, ಅವ್ರ ಮಧ್ಯೆನೇ ತಾಳ ಮೇಳ ಇಲ್ಲ ಅನ್ನುವಂಥ ವಿಚಾರಗಳು ಮುನ್ನೆಲೆಗೆ ಬರುತ್ತೆ. ಹಾಗಾಗಿ ಶಾಸಕರನ್ನೇ ಎಷ್ಟರ ಮಟ್ಟಿಗೆ ವಿಶ್ವಾಸಕ್ಕೆ ಪಡೆದುಕೊಳ್ಳಲಾಗಿದೆ ಆ ಭಾಗದಲ್ಲಿ ಅನ್ನೋದು ಕೂಡ ದೊಡ್ಡ ಮಟ್ಟದ ಕುತೂಹಲ. ಕಾರಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ರು, ನಾನು ಶಾಸಕಿಯಾಗಿ ಸಚಿವ ಸ್ಥಾನಕ್ಕೆ ಬಂದಿದ್ದೀನಿ, ಶಾಸಕರ ಸಮಸ್ಯೆಗಳು ಹೇಗಿರುತ್ತೆ, ಅವ್ರ ಕಷ್ಟ ಹೇಗೆ